ಬಿಜೆಪಿ ಶಾಸಕರಿಗೆ ಸಿಗುತ್ತಾ ಗುಡ್ ನ್ಯೂಸ್. ಅಮಾನತು ಆದೇಶ ಹಿಂಪಡೆಯುವ ಸಾಧ್ಯತೆಗಳಿದ್ದಾವೆ ಎಂದು ಸಿಎಂ ನೇತೃತ್ವದಲ್ಲಿ ಮಹತ್ವದ ಸಭೆ ಇದೆ. ಬಹುತೇಕವಾಗಿ ನಮ್ಗನ್ನಿಸ್ತಾ ಇದೆ ವಾಪಸ್ ತೆಗೆದುಕೊಳ್ತಾರೆ. ಗುಡ್ ನ್ಯೂಸ್ ಸಿಗುತ್ತೆ ಅಂತ. ಯಾಕಂದರೆ ಅವ್ರಿಗೂ ಮನವರಿಕೆ ಆಗಿದೆ, ನಾವು ಅಗೌರವ ತೋರಬಾರ್ದಿತ್ತು, ಅಲ್ಲಿ ಸ್ಪೀಕರ್ ಅವರ ಪೀಠಕ್ಕೆ ನಾವು ಮರ್ಯಾದೆ ಕೊಡಬೇಕಾಗಿತ್ತು, ಅವತ್ತು ಹಾಗೆ ನಡ್ಕೊಳ್ಬಾರ್ದಾಗಿತ್ತು ಅಂತೇಳಿ ಅವ್ರಿಗೂ ಮುಜುಗರ ಆಗಿದೆ. ಇವತ್ತು ನಿರ್ಧಾರ ಆಗುತ್ತೆ. ಸ್ಪೀಕರ್ ಕಚೇರಿಯಲ್ಲಿ ಮೀಟಿಂಗ್ ನಡೆಯುತ್ತೆ. ಸಭಾನಾಯಕರು ಆಗಿರುವಂತಹ ಸಿಎಂ ಸಿದ್ದರಾಮಯ್ಯ ಅವರು ಭಾಗಿಯಾಗ್ತಾರೆ. ಸ್ಪೀಕರ್ ಕೂಡ ಇರ್ತಾರೆ, ವಿರೋಧ ಪಕ್ಷದ ನಾಯಕರು ಇರ್ತಾರೆ. ಮಳೆಗಾಲದ ಅಧಿವೇಶನಕ್ಕೆ ಸರ್ಕಾರ ಈಗ ಸಜ್ಜಾಗ್ತಾ ಇದೆ. ಹಾಗಾಗಿನೇ ಈಗ ಇವತ್ತಿನ ಒಂದು ನಿರ್ಧಾರ ಏನಾಗಿರುತ್ತೆ, ಇನ್ನು ಡಿ ಕೆ ಶಿವಕುಮಾರ್ ಕೂಡ ಇದರ ಬಗ್ಗೆ ಸುಳಿವನ್ನು ಕೊಟ್ಟಿದ್ದಾರೆ. ಅಮಾನತು ಆದೇಶ ಹಿಂಪಡೆಯುವ ಬಗ್ಗೆ ಅಂದರೆ ಇಲ್ಲಿ 18 ಶಾಸಕರು ಅವತ್ತು ಬಜೆಟ್ ಅಧಿವೇಶನ ಸಂದರ್ಭದಲ್ಲಿ ಮಾರ್ಚ್ 21ಕ್ಕೆ ಕಾಗದ ಪತ್ರಗಳನ್ನು ಹರಿದು ಸ್ಪೀಕರ್ ಅವರ ಪೀಠದ ಮೇಲೆ ಎಸೆದು ಅಗೌರವವನ್ನು ತೋರಿದ್ದಾರೆ. ಖಂಡಿತ ಇದು ಹೌದು. ಅವತ್ತು ಅವಮಾನ ಆಗಿದೆ ಸ್ಪೀಕರ್ ಅವರಿಗೆ. ಅಶಿಸ್ತನ್ನು ವರ್ತನೆ ಮಾಡಿದ್ದಾರೆ. ಮುನಿರತ್ನ ಆಗಿರ್ಬೋದು, SR ವಿಶ್ವನಾಥ್, ಹಾಗೆ ಯಶ್ಪಾಲ್ ಸುವರ್ಣ ಆಗಿರ್ಬೋದು, ಸಲ್ಗಾರ್ ಆಗಿರ್ಬೋದು, ರಾಮಮೂರ್ತಿ ಆಗಿರ್ಬೋದು, ಲಮಾಣಿ ಆಗಿರ್ಬೋದು. ಈಗ 18 ಜನ ಶಾಸಕರು ಎಲ್ಲ ತಿಳುವಳಿಕೆ ಇದ್ದಂಥವ್ರು. ಹಾಗಾಗಿನೇ ಈ ಶಿಕ್ಷೆ ಕೊಡಬೇಕಾಗಿತ್ತು ಅವ್ರಿಗೆ. ಈಗ ತಲೆಯಲ್ಲಿ ಅದು ಬರ್ತಾ ಇದೆ, ನಾವು ಹಂಗೆ ಮಾಡಬಾರ್ದಾಗಿತ್ತು ಅಂತೇಳಿ. ಅದು ಯಾವುದೇ ಪಕ್ಷ ಸ್ಪೀಕರ್ ಅವರು ಇದ್ದರೂ ಅಷ್ಟೇ. ಸ್ಪೀಕರ್ ಸಭಾಧ್ಯಕ್ಷರ ಒಂದು ಪೀಠ ಅಂತ ಹೇಳಿದ್ರೆ ಅದಕ್ಕೆ ಅದರದ್ದೇ ಆದಂಥ ಘನತೆ ಗೌರವ ಇರುತ್ತೆ. ಹಾಗೆ ನಡ್ಕೊಳ್ಳಿಲ್ಲ. ಈಗ ತಕ್ಕ ಶಿಕ್ಷೆಯನ್ನು ಸ್ಪೀಕರ್ ಅವರು ಕೊಟ್ಟಿದ್ರು. 6 ತಿಂಗಳ ಅವ್ರನ್ನ ಅಮಾನತು ಮಾಡಿದರು. 6 ತಿಂಗಳ ಕಾಲ ಉಸಿರಾಡೋಕ್ಕೂ ಆಗಲ್ಲ ಅಂಥ ಪರಿಸ್ಥಿತಿ ಅವರಿಗೆ. ವಿಧಾನಸೌಧಕ್ಕೆ ಬಂದರೂ ಕೂಡ ಯಾವುದೇ ರೀತಿಯಾದಂಥ ಸೌಲಭ್ಯಗಳು ಅವರಿಗೆ ಸಿಗೋದಿಲ್ಲ. ಜನಪ್ರತಿನಿಧಿಗಳ ಅಂತ ಕರೆಸ್ಕೊಳ್ಳೋದಿಲ್ಲ ಅವ್ರು 6 ತಿಂಗಳು. ಹಾಗಾಗಿನೇ ಇದು ಸ್ಪೀಕರ್ ಅವ್ರ ಗಮನಕ್ಕೆ ತಂದಿದ್ದರು. ಅದಾದಮೇಲೆ ರಾಜ್ಯಪಾಲರ ಮೊರೆ ಕೂಡ ಹೋಗಿದ್ದರು BJP ನಿಯೋಗದವರು. ಈಗ ಮುಖ್ಯಮಂತ್ರಿಗಳು ಮತ್ತು ಸ್ಪೀಕರ್ ಅವರ ನಿರ್ಧಾರದ ಮೇಲೆ ಇವತ್ತಿನ ಬೆಳವಣಿಗೆ ನಿಂತಿದೆ. ಬಹುತೇಕವಾಗಿ ಇವತ್ತು ನಿರ್ಧಾರ ತೆಗೆದುಕೊಳ್ತಾರೆ. 18 ಜನ BJPಯ ಶಾಸಕರು ಅವತ್ತು ನಡೆದುಕೊಂಡಂಥ ರೀತಿ ಅದು ಸರಿಯಿಲ್ಲ, ಅದು ದುರ್ವರ್ತನೆ, ಅಗೌರವವನ್ನು ತೋರಿದ್ದೀರಿ, ಇನ್ಮೇಲೆ ಹಾಗೆ ನಡೆದುಕೊಳ್ಬಾರ್ದು ಅಂತೇಳಿ ಮುಚ್ಚಳಿಕೆ ಅಥವಾ ಅವ್ರಿಗೆ ಕೆಲವೊಂದಿಷ್ಟು ಎಚ್ಚರಿಕೆಗಳನ್ನು ಕೊಡಬಹುದು. ಇದೆಲ್ಲರಿಗೂ ಕೂಡ ಒಂದು ಪಾಠ ಆಗಬೇಕು. ಯಾಕಂದರೆ ವಿಧಾನಸಭೆಯ ಇತಿಹಾಸದಲ್ಲಿ ಯಾವತ್ತೂ ಕೂಡ ಹೀಗೆ ಆಗಿರಲಿಲ್ಲ. ವಿಧಾನ ಪರಿಷತ್ನಲ್ಲಿ ಆಗಿದೆ, ಈ ಹಿಂದೆ ಅಗೌರವವನ್ನು ತೋರಿದ್ದಾರೆ, ಹೊಡೆದಾಡಿಕೊಂಡಿದ್ದಾರೆ. ಆದರೆ ವಿಧಾನಸಭೆಯಲ್ಲಿ ಆಗಿರಲಿಲ್ಲ. ಈಗ ಇವತ್ತು ಅಂತಿಮ ನಿರ್ಧಾರ ಹೊರಬೀಳುತ್ತೆ. ಅವರ ಬಗ್ಗೆ ನಾವು ಅವತ್ತು ಕ್ರಮ ತಗೊಂಡಿದ್ದೆವು. ಆ ಕ್ರಮ ತಗೊಂಡು ಇವತ್ತು 2 ತಿಂಗಳು ಆಯಿತು. ಈ ಮಧ್ಯದಲ್ಲಿ ಪ್ರತಿಪಕ್ಷದ ನಾಯಕರು, ಆ ಶಾಸಕರು, ಅವರ ಹಿರಿಯ ಭಾಳಷ್ಟು ನಾಯಕರು ಹಿರಿಯಕ್ಕಿದ್ದರು. ಆ ಒಂದು ಬೇಡಿಕೆ ಇತ್ತು, ಏನೊಂದು ಹೆಚ್ಚು ಕಮ್ಮಿ ಆಗಿದ್ದೇವೆ, ಅದನ್ನು ಮುಂದಕ್ಕೆ ಆಗದೆ ನಾವು ನೋಡಿಕೊಳ್ತೇವೆ, ಮತ್ತೊಂದು ಚರ್ಚೆ ಆಗೋ ಸಂದರ್ಭ ಆಗಿದೆ, ಇದನ್ನು ಸ್ವಲ್ಪ ಸಡಿಲಗೊಳಿಸಬೇಕು ಮತ್ತು ಹಿಂದೆ ಪಡಿಬೇಕು ಅಂತ ಬೇಡಿಕೆ ಇತ್ತು. ಅದಕ್ಕೆ ನಾವು ಅದನ್ನು ಇವತ್ತು ಚರ್ಚೆ ಮಾಡ್ತೇವೆ, ನಾವು ತೀರ್ಮಾನ ನಾವು ತಗೊಳ್ತೇವೆ. ಇವತ್ತೇ ಅಮಾನತು ವಾಪಸ್ ಪಡೆಯುವಂಥ ಸಾಧ್ಯತೆ ಇದೆಯಾ ಸರ್? ಚರ್ಚೆ ನಾವು ಹಿಂದೆ ಪಡಿಬೇಕಂತ ನಾವು ಆಲೋಚನೆ ಮಾಡಿದ್ದೇವೆ. ಅದು ಹೇಗೆ ಮಾಡಬೇಕು ನಾವು ಚರ್ಚೆ ಮಾಡ್ತೇವೆ, ಹಿಂದೆ ತಗೊಳ್ತೇವೆ. ಪ್ರತಿಪಕ್ಷ ನಾಯಕರು, ಮನೆ ಮುಖ್ಯಮಂತ್ರಿಗಳು, ಕಾನೂನು ಸಚಿವರು, ನಾನು ಮತ್ತು ನಮ್ಮ ಪ್ರತಿಪಕ್ಷ ನಾಯಕರು ಮತ್ತು ನಮ್ಮ ಎಲ್ಲ ಸಭಾಧ್ಯಕ್ಷರು ನಾವು ಆಹ್ವಾನಿಸ್ತೇವೆ. ಅವತ್ತು ಆದಂಥ ಘಟನೆಯನ್ನು ನಾವು ವಿಧಾನಸಭೆಯಲ್ಲಿ ಪ್ರಸ್ತಾಪಿಸ್ತೇವೆ. ಅದಕ್ಕೆ ರೆಸೊಲ್ಯೂಷನ್ ಪಾಸ್ ಮಾಡಿ ಅದು ಬಹುಮತದಿಂದ ಅಂಗೀಕರಿಸಿಗೊಳಿಸಿದೆ. ಅದು ಬಹುಮತ ಶಾಸಕಾಂಗ ಮತ್ತು ಎಲ್ಲ ಶಾಸಕರು, ಬಹುಮತ ಇರುವಂಥ ಶಾಸಕರು. ಆದ ಕಾರಣ ಸ್ಪೀಕರ್ಗೆ ಒಬ್ಬರಿಗೆ ಅದೆಂದು ತಗೊಳ್ಳಿಕ್ಕೆ ಆಗೋದಿಲ್ಲ. ನಮ್ಮ ಇಚ್ಛೆ ವ್ಯಕ್ತಪಡಿಸ್ಬೋದು, ಇಂದು ತಗೊಳ್ಬೋದು, ನಮ್ಮ ಚರ್ಚೆ ಮಾಡ್ಬೋದು. ಮತ್ತು ಅದನ್ನು ಹೇಗೆ ತೆಗಿಬೇಕಂತೇಳಿ ಚರ್ಚೆ ಮಾಡಲಿಕ್ಕೆ ಬಹುಶಃ ಸರ್ಕಾರ, ಪ್ರತಿಪಕ್ಷ ಎಲ್ಲವೂ ಕೂಡ ಅಗತ್ಯ. ಆದ ಕಾರಣ ಆ ಒಂದು ಸಂದರ್ಭ ಆ ರೀತಿಯಾಗಿದೆ, ಆ ರೀತಿ ಕ್ರಮ ಆಗಿದೆ. 2 ತಿಂಗಳಾಗಿದೆ. 6 ತಿಂಗಳಲ್ಲಿ 30% ಮುಗಿದಿದೆ. ಎಲ್ಲರೂ ಕೂಡ ಬಹುಶಃ ಹೆಚ್ಚು ಕಮ್ಮಿ ಆಗೇ ಆಗ್ತದೆ. ಯಾರನ್ನೂ ಕೂಡ ಎಂಥವ್ರು ಕೂಡ ಶ್ರಮ ಈ ದೇಶದಲ್ಲಿ ಇವತ್ತು ಇದೆ. ಇವರು ನಮ್ಮ ಶಾಸಕ ಮಿತ್ರರು, ನಮ್ಮವರೇ. ಅದನ್ನು ನಾವೆಲ್ಲ ಸೇರಿಕೊಂಡು ಅದನ್ನು ಹೇಗೆ ಕೊನೆಗೊಳಿಸಬೇಕಂದ್ರೆ ನಾವು ತೀರ್ಮಾನ ಮಾಡ್ತೇವೆ. ನಾವು ಮಾಡ್ತೇವೆ ಸಕಾರಾತ್ಮಕವಾಗಿ. ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿದ್ದೇವೆ. ಮತ್ತು ಅಲ್ಲಿ ಅದು BJP ಶಾಸಕರು, ಕಾಂಗ್ರೆಸ್ ಶಾಸಕರು, ಸ್ಪೀಕರ್ ಸಾಹೇಬರು